ಈ ತರ ಕ್ಷಣ ನೋಡಿದ್ರೆ ಜನರಿಗೆ ಫುಲ್ ಖುಷಿಯಾಗ್ಬಿಡುತ್ತೆ. ಯಾಕೆಂದ್ರೆ ಬಾಳು ಬೆಳಗುಂದಿ ಮತ್ತೆ ಮ್ಯೂಸಿಕ್ ಮಲ್ಲರಿ ಅವರು ಒಟ್ಟಿಗೆ ಈಗ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಬಹಳಷ್ಟು ಖುಷಿಯಾಗಿ. ಇಬ್ರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಏನಿದೆ ಕಾಂಪಿಟೇಷನ್ ಅಂದ್ರೆ ಕಾಂಪಿಟೇಷನ್ ಮ್ಯೂಸಿಕ್ ಮಲ್ಲರಿ ಮತ್ತೆ ಬಾಳು ಬೆಳಗುಂದಿಯ ನಡುವೆ. ಆದ್ರೆ ಇವರಿಬ್ರೆ ಇದೀಗ ಸ್ಟೇಜ್ ಹತ್ತಿದ್ದಾರೆ ಅಂದ್ರೆ ಇನ್ ಯಾವ ರೇಂಜ್ಗೆ ಕ್ರೇಜ್ ಕ್ರಿಯೇಟ್ ಆಗ್ಬೋದು ನೀವೇ ಲೆಕ್ಕ ಹಾಕಿ. ಉತ್ತರ ಕರ್ನಾಟಕದ ಫೇಮಸ್ ಸಿಂಗರ್ಸ್ ಇವರಿಬ್ರು ಕೂಡ ಉತ್ತಮವಾದಂತ ಸ್ನೇಹಿತರು. ಹಲವಾರು ಕಡೆ ರಸಮಂಜರಿ ಕಾರ್ಯಕ್ರಮವನ್ನು ಒಟ್ಟಿಗೆ ಕೊಟ್ಟಿದ್ದಾರೆ. ಬಟ್ ಇಬ್ರು ಕೂಡ ತುಂಬಾನೇ ಕಡಿಮೆ ಪ್ರೋಗ್ರಾಮ್ ಗಳನ್ನ ನೀಡುವಂತದ್ದು. ಆದ್ರೆ ಇದೀಗ ಇಬ್ರು ಕೂಡ ಒಂದಾಗಿ ಹಾಡು ಹೇಳಿರುವುದು ತುಂಬಾ ಜನರಿಗೆ ಇಷ್ಟ ಆಗಿದೆ. ಮತ್ತೆ ಆ ಒಂದು ಪ್ರೋಗ್ರಾಮ್ ಸೂಪರ್ ಡೂಪರ್ ಹಿಟ್ ಅಂತಾನೆ ಅನ್ಕೊಳ್ಳಿ. ಇಬ್ಬರ ಒಂದು ಸಾಂಗ್ ಗಳಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಸಖತ್ತಾಗಿ ಆಲ್ಬಮ್ ಸಾಂಗ್ ಗಳನ್ನ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿರುವಂತಹ ಒಂದು ಸಿಂಗರ್ಸ್ ಇವರು. ಉತ್ತರ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಯನ್ನೇ ಕವರ್ ಮಾಡ್ಬಿಟ್ಟಿದ್ದಾರೆ. ಪ್ರತಿ ದಿವಸ ಬ್ಯುಸಿಯಾಗಿರ್ತಾರೆ. ಇನ್ನು ಬಾಳು ಅವರು ಸದ್ಯಕ್ಕೆ ಜೋಡಿ ನಂಬರ್ 1 ರಿಯಾಲಿಟಿ ಶೋ ನಲ್ಲಿ ಬ್ಯುಸಿಯಾಗಿರ್ತಾರೆ. ಅದರ ಜೊತೆಗೆ ಊರಿಗೆ ಹೋಗಿ ಅಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಕೆಸ್ಟ್ರಾವನ್ನ ಸಹ ನೀಡ್ತಾ ಇರ್ತಾರೆ. ಕಂಪ್ಲೀಟ್ ಬಿಸಿ. ಮ್ಯೂಸಿಕ್ ಮಲ್ಲರಿ ಅವರು ಕೂಡ ಅಷ್ಟೇ ಡೇಟ್ಸ್ ಗಳು ಕೂಡ ಬುಕ್ ಆಗ್ಬಿಟ್ಟಿರುತ್ತೆ. ಸಖತ್ತಾಗಿ ಕೂಡ ಹಾಡು ಹೇಳ್ತಾರೆ. ಜನರಂತೂ ಫುಲ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತಾರೆ. ಶಿಳ್ಳೆ ಚಪ್ಪಾಳೆ ಹೂವಿನ ಹಾರ ಸನ್ಮಾನ ಎಲ್ಲವನ್ನೂ ಕೂಡ ಮಾಡಲಾಗುತ್ತೆ. ಬಾಳು ಬೆಳಗುಂದಿ ಮತ್ತೆ ಮ್ಯೂಸಿಕ್ ಮಲ್ಲರಿ ಅವರ ಜಿಗಲ್ಬಂದಿ ಅಂತೂ ಸೂಪರ್ ಆಗಿರುತ್ತೆ. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ, ಲೈಕ್ ಮಾಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಿಮಗೂ ಕೂಡ ಇಷ್ಟನ ಇವರ ಒಂದು ಗೆಳೆತನ? ಯಾವಾಗ್ಲೂ ಕೂಡ ಇವರು ಹೀಗೆ ಇದೇ ರೀತಿ ಇರ್ಬೇಕು, ಒಟ್ಟಿಗೆ ಕಾರ್ಯಕ್ರಮಗಳನ್ನೆಲ್ಲ ನೀಡ್ತಾ ಇರಬೇಕು ಎಂಬುದು ಜನರ ಒಂದು ಆಸೆ. ಜೊತೆಗೆ ಬೆಸ್ಟ್ ವಿಷಸ್ ಗಳನ್ನು ಕೂಡ ತಿಳಿಸಿದ್ದಾರೆ. ಇವರ ಹಾಡುಗಳು ಎಲ್ಲವೂ ಕೂಡ ತುಂಬಾನೇ ಅಚ್ಚುಮೆಚ್ಚು. ಪ್ರತಿ ದಿವಸ ಇವರ ಹಾಡುಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇರುತ್ತೆ, ಓಡ್ತಾ ಇರುತ್ತೆ.